ಪರಮಾರ್ಥೇನ ಪ್ರವಕ್ಷ್ಯಾಮಿ ಯದುಕ್ತಂ ಗ್ರಂಥಕೋಟಿಭಿಃ ಬ್ರಹ್ಮಸತ್ಯಂ ಜಗನ್ಮಿಥ್ಯಾ ಜೀವೋ ಬ್ರಹ್ಮೈವ ನಾಪರಃ. ಜಗದ್ಗುರು ಆಚಾರ್ಯ ಶಂಕರ ಭಗವತ್ಪಾದರು ವಿವೇಕ ಚೂಡಾಮಣಿ ಎಂಬ ಗ್ರಂಥದಲ್ಲಿ ಈ ಶ್ಲೋಕವನ್ನು ಉದ್ಧರಿಸಿದ್ದಾರೆ. ವಿವೇಕ ಅಂತ ಪ್ರಾರಂಭ ಇದೆ. ವಿವೇಕ ಅಂದರೆ ಕೂಡಿರುವ ಎರಡು ವಸ್ತುಗಳನ್ನು ಬೇರೆ ಬೇರೆ ಮಾಡಿ ತಿಳಿಯುವುದು. ವಿಚಿರೆ ಪೃಥಕತ್ವವೆಂಬ ಧಾತುವಿನಿಂದ ವಿಚಾರ ಶಬ್ದ ತಯಾರಾಗುತ್ತೆ. ಹೇಗೆ ವಿವೇಕ ಮಾಡೋದು? ಎರಡು ವಸ್ತುಗಳನ್ನು ಕೂಡಿದಾವೆ. ಉದಾಹರಣೆ ಕೊಡ್ತಾರೆ. ತಿಲತಂಡುಲ ನ್ಯಾಯ ಅಂತ, ನೀರಕ್ಷೀರ ವಿವೇಕ ನ್ಯಾಯ ಅಂತ, ಆತ್ಮಾನಾತ್ಮ ವಿವೇಕ ಅಂತ, ದೃಕ್ ದೃಶ್ಯ ವಿವೇಕ ಅಂತ ವಿಚಾರದ ಈ ವ್ಯವಸ್ಥೆಗಳಿದ್ದಾವೆ. ತಿಲತಂಡುಲ ನ್ಯಾಯ ಅಂದರೆ ಎಳ್ಳ ಮತ್ತು ಅಕ್ಕಿ ಕೂಡಿದಾಗ ಅವುಗಳನ್ನು ಬೇರೆ ಬೇರೆ ಮಾಡಿ ಇಡೋದು ವಿವೇಕ ಅಂತ, ಅದಕ್ಕೆ ವಿಚಾರ ಅಂತ ಉದಾಹರಣೆ ಕೊಡ್ತಾರೆ. ನೀರಕ್ಷೀರ ನ್ಯಾಯ ಅಂತ ಬರುತ್ತೆ. ಹಾಲು ಮತ್ತು ನೀರು ಕೂಡಿದಾಗ ಅವುಗಳನ್ನು ಬೇರೆ ಬೇರೆ ಮಾಡೋದು. ನೀರು ಬೇರೆ, ಹಾಲು ಬೇರೆ ನಮ್ಮಿಂದ ಮಾಡಲಿಕ್ಕಾಗಲ್ಲ. ಆದರೆ ಹಂಸ ಪಕ್ಷಿ ಅಂತ ಒಂದಿದೆ. ಆ ಹಂಸ ಪಕ್ಷಿಯ ಮುಂದೆ ನಾವು ಹಾಲು ನೀರು ಕೂಡಿಸಿಟ್ರೆ ಆ ಹಂಸ ಪಕ್ಷಿ ಏನು ಮಾಡುತ್ತೆ? ಹಾಲನ್ನಷ್ಟೇ ತಗೊಳುತ್ತೆ, ನೀರನ್ನು ಬಿಟ್ಬಿಡುತ್ತೆ. ಇದಕ್ಕೆ ನೀರಕ್ಷೀರ ವಿವೇಕ ನ್ಯಾಯ ಅಂತ ಹೇಳ್ತಾರೆ. ಅದು ಹೇಗೆ ಮಾಡ್ತಿರಬೇಕು ಅಂತ ವರ್ಣನೆ ಮಾಡ್ತಾರೆ ಮಹಾತ್ಮರು. ಹೇಳ್ತಾರೆ, ಹಂಸ ಪಕ್ಷಿಯ ಯಾವ ಚೊಂಚಿರುತ್ತೆ ಆ ಚೊಂಚಿನಲ್ಲಿ ಸ್ವಲ್ಪ ಉಪ್ಪಿನ ಅಂಶ ಇರುತ್ತಂತೆ. ಅದನ್ನು ಹಾಲಿನಲ್ಲಿ ಇಟ್ಟ ಕೂಡಲೇ ಹಾಲು ಒಡೆದು ನೀರು ಬೇರೆ ಆಗುತ್ತೆ. ಆಮೇಲೆ ಆ ಪಕ್ಷಿ ಗಟ್ಟಿಯಾಗಿರೋ ಹಾಲವನ್ನು ಸ್ವೀಕಾರ ಮಾಡುತ್ತೆ ಅಂತ ವ್ಯಾಖ್ಯಾನ ಮಾಡ್ತಾರೆ. ಇವತ್ತು ವಿಷಯ ಕೊಟ್ಟಿದ್ದಾರಲ್ಲ, ಬ್ರಹ್ಮ ಸತ್ಯಂ ಜಗನ್ಮಿಥ್ಯಾ ಜೀವೋ ಬ್ರಹ್ಮೈವ ನ ಅಪರಃ. ಜೀವ ಬ್ರಹ್ಮ ಏವ ನ ಅಪರಃ. ಬ್ರಹ್ಮ ಮತ್ತು ಜಗತ್ತು, ಜೀವ ಮತ್ತು ಬ್ರಹ್ಮ ಕೂಡಿದಾವೆ. ನಮ್ಮ ದೇಹ ಮತ್ತು ದೇಹದಲ್ಲಿರುವ ಆತ್ಮ ಜೀವ ಅಂತ. ದೇಹ ಜಡ ಇದೆ, ಆತ್ಮ ಚೇತನ ಇದೆ. ಬ್ರಹ್ಮ ಚೇತನ ಇದೆ, ಜಗತ್ತು ಜಡ ಇದೆ. ಇಲ್ಲಿ ಎಷ್ಟು ಸುಂದರ ಇದೆ ನೋಡಿ. ಬ್ರಹ್ಮ ಸತ್ಯಂ, ಸತ್ಯಂ ಏವ ಬ್ರಹ್ಮ, ಸತ್ಯಂ ಏವ ಬ್ರಹ್ಮ. ಸತ್ಯ ಮತ್ತು ಬ್ರಹ್ಮ ಪದಗಳೆರಡಿದ್ದರೂ ಕೂಡ ಅರ್ಥ ಒಂದೇ ಇದೆ, ಚೇತನ. ಇನ್ನು ಜೀವ ಮತ್ತು ಬ್ರಹ್ಮ, ಜೀವ ಚೇತನ ಇದೆ, ಬ್ರಹ್ಮವು ಚೇತನ ಇದೆ.
ಒಂದು ಪ್ರಶ್ನೆ, ನಾನೊಂದು ಪ್ರಶ್ನೆ ಮಾಡ್ತಾ ಇದ್ದೇನೆ ನಿಮ್ಮನ್ನೆಲ್ಲರೂ. ನೀವು ನಿಮ್ಮನ್ನು ಚೇತನ ಅಂತ ತಿಳಿತೀರೋ ಅಥವಾ ಕಲ್ಲಿನಂತೆ ಜಡ ಅಂತ ತಿಳಿತೀರಿ? ಚೇತನ ಅಂತ ತಿಳಿತೇವಿ ಅಂತ ಹೇಳ್ತೀರಿ. ಚೇತನ ಅಂತ ಹೇಳ್ತೀರಿ ಅಲ್ಲ, ಹೇಗೆ ಹೇಳ್ತೀರಿ? ಶಾಸ್ತ್ರಕಾರ ಹೇಳ್ತಾರೆ, ಚೇತನದ ಸ್ವರೂಪ ಆನಂದ ಅಂತ ಇದೆ. ಚೇತನ ಯಾವಾಗಲೂ ಆನಂದ ಸ್ವರೂಪವೇ ಇರುತ್ತೆ. ನಿಮಗೆಲ್ಲರಿಗೂ ಆನಂದದ ಅನುಭವ ಆಗಿದೆ, ಯಾವುದೇ ರೀತಿಯಿಂದ. ಆನಂದ ಮತ್ತು ಚೇತನ ಎರಡೂ ನಿಮಗೆ ಗೊತ್ತಿದ್ದಾವೆ, ಅನುಭವಿಸ್ತೀರಿ. ಬ್ರಹ್ಮವು ಕೂಡ ಆನಂದ ಮತ್ತು ಚೇತನದಿಂದ ಕೂಡಿದೆ. ಜೀವನಲ್ಲಿರುವ ಚೇತನ ಮತ್ತು ಆನಂದ, ಬ್ರಹ್ಮನಲ್ಲಿರುವ ಆನಂದ ಮತ್ತು ಚೇತನ ಬೇರೆ ಇಲ್ಲ. ಘಟದಲ್ಲಿರುವ ಆಕಾಶ, ಮಠದಲ್ಲಿರುವ ಆಕಾಶ ಬೇರೆ ಬೇರೆ ಅಲ್ಲ, ಆಕಾಶ ಒಂದೇ. ಹಾಗೆ ಜೀವನ ಸ್ವರೂಪ ಮತ್ತು ಬ್ರಹ್ಮನ ಸ್ವರೂಪ, ಇದು ನಮ್ಮ ಅನುಭವದ ಮಾತು ಹೇಳ್ತಾ ಇದ್ದಾರೆ ಆಚಾರ್ಯ ಶಂಕರ ಭಗವತ್ಪಾದರು. ಜೀವ ಬ್ರಹ್ಮ ಏವ, ಜೀವ ಬ್ರಹ್ಮವೇ ಆಗಿದ್ದಾನೆ, ಎರಡಲ್ಲ. ನ ಅಪರಹ, ಪರಹ ಅಂದರೆ ಬೇರೆ, ಅಪರಹ ಅಂದರೆ ಬೇರೆ ಅಲ್ಲ. ನೀವು ಇದನ್ನು ಅರ್ಥ ಮಾಡ್ಕೋಬೇಕಷ್ಟೆ. ಇನ್ನೊಂದು ಹೇಳಿದ್ದಾರೆ, ಬ್ರಹ್ಮ ಸತ್ಯ ಇದೆ, ಜಗತ್ತು ಮಿಥ್ಯ ಇದೆ. ಮಿಥ್ಯ ಅಂದರೆ ಏನು? ಸುಳ್ಳು ಅಂತ ಹೇಳ್ತೇವೆ ನಾವು. ಮಿಥ್ಯ ಶಾಸ್ತ್ರದಲ್ಲಿ ಬೇರೆ ಪಾರಿಭಾಷಿಕ ಅರ್ಥಗಳಿರ್ತವೆ ಮಿಥ್ಯಾ ಶಬ್ದಕ್ಕೆ. ಸ್ವಸತ್ತಾ ಶೂನ್ಯತ್ವಂ ಮಿಥ್ಯಾತ್ವಂ. ಯಾವುದಕ್ಕೆ ಸ್ವಂತ ಅಸ್ತಿತ್ವ ಇಲ್ಲ, ಬೇರೆಯದ್ರ ಮೇಲೆ ನಿಂತು ತೋರ್ತದ, ಅದಕ್ಕೆ ಮಿಥ್ಯಾ ಅಂತ ಹೇಳ್ತಾರೆ. ರಜ್ಜುವಿನಲ್ಲಿ ಸರ್ಪದ ಪ್ರತೀತಿ ಆಗುತ್ತೆ, ಸರ್ಪಕ್ಕೆ ಸ್ವಯಂ ಇರುವಿಕೆ ಇಲ್ಲ, ಅದು ಹಗ್ಗಿನ ಮೇಲೆ ಕೂತು ತೋರ್ತಾ ಇದೆ ನಾನು ಸರ್ಪ ಅಂತ. ಆದರೆ ಸರ್ಪಕ್ಕೆ ಸ್ವಯಂ ಅಸ್ತಿತ್ವ ಸತ್ತ ಇಲ್ಲ, ಅದು ಹಗ್ಗಿನ ಸತ್ತ, ಹಗ್ಗಿನ ಅಸ್ತಿತ್ವ, ಹಗ್ಗಿನ ಸ್ಫೂರ್ತಿ ಪ್ರಾಕಟ್ಯ ತಗೊಂಡು ತೋರ್ತಾ ಇರುತ್ತೆ. ಹಾಗೆ ಈ ಜಗತ್ತಿದೆಯಲ್ಲ, ನಾವು ನೋಡ್ತೇವೆ, ಈಗ ತೋರ್ತಾ ಇದೆ ಜಾಗೃತದಲ್ಲಿ, ಕನಸಿನಲ್ಲಿ ತೋರ್ತಾ ಇದೆ ಕನಸು ರೂಪ ಆಗಿ ಜಗತ್ತು. ಈ ಎರಡರಲ್ಲಿ ವಿಚಾರ ಮಾಡಿ, ನೀವಿದ್ರೆ ಜಾಗೃತ ತೋರುತ್ತೆ, ನೀವಿದ್ರೆ ಸ್ವಪ್ನ ತೋರುತ್ತೆ. ನೀವಿಲ್ಲ ಅಂದರೆ ಜಾಗೃತ ತೋರಲ್ಲ, ಸ್ವಪ್ನವೂ ತೋರಲ್ಲ. ನೀವು ಹೇಗಿದ್ದೀರಿ? ನೀವು ಚೇತನ ರೂಪವಾಗಿದ್ದೀರಿ, ಅಸ್ತಿತ್ವ ರೂಪವಾಗಿದ್ರಿ, ಆನಂದ ರೂಪವಾಗಿದ್ರಿ. ಆನಂದ ಸ್ವರೂಪವಾಗಿರುವ, ಚೇತನ ಸ್ವರೂಪವಾಗಿರುವ ನಿಮ್ಮಲ್ಲಿ ಈ ಜಗತ್ಯದ ಸ್ವಪ್ನದ ಅನುಭೂತಿ ಬರ್ತಾ ಇದೆ. ಇದನ್ನು ವಿಚಾರ ಮಾಡಿದಾಗ ಜಾಗೃತ ಬರುತ್ತೆ ಹೋಗುತ್ತೆ, ಸ್ವಪ್ನ ಬರುತ್ತೆ ಹೋಗುತ್ತೆ, ಎರಡರಲ್ಲಿ ನೀವು ಮಾತ್ರ ಹೇಗಿರ್ತೀರಿ? ಅನುಭವ ರೂಪ ಇರ್ತೀರಿ ಅಷ್ಟೇ.
ಆವಾಗ ನಾವೇನಂತೇವಿ? ಕನಸು ಮತ್ತು ಕನಸಿನೊಳಗೆ ತೋರುವ ಜಾಗೃತ. ಕನಸಿನೊಳಗೆ ಹೆಂಗೆ ಜಾಗೃತ ತೋರುತ್ತೆ ಅಂತೀರಾ? ಜಾಗೃತ ಸ್ವಪ್ನ ಅಂತ ಒಂದು ಅವಸ್ಥೆ ಇರುತ್ತೆ, ಅಲ್ಲಿ ತೋರುತ್ತೆ. ಯಾಕಂದರೆ ಸ್ವಪ್ನ ನೆನಪಿರುತ್ತೆಲ್ಲ ನಮಗೆ, ಮತ್ತು ಸ್ವಪ್ನ ಜಾಗೃತದಲ್ಲಿ ನೆನಪಿರುತ್ತೆ. ಈ ವಿಚಾರದ ಒಂದು ಮಾರ್ಗ ಆಚಾರ್ಯರು ನಮಗೆ ಕೊಟ್ಟಿದ್ದಾರೆ. ನಾವೇನು ತಿಳ್ಕೋಬೇಕೀಗ? ಜಗತ್ರೂಪವಾಗಿರುವ ಈ ಕನಸು ಏನು ಸತ್ಯ ಅಂತ ತಿಳ್ಕೋಬೇಕು ಅಥವಾ ಸುಳ್ಳು ಏನು ಮಿಥ್ಯಾ ಅಂತ ತಿಳ್ಕೋಬೇಕು? ಕನಸು ಮಿಥ್ಯಾ ಅಂತ ನಾವು ಹೇಳ್ತೇವೆ. ಯಾರಲ್ಲಿ ತೋರ್ತಾ ಇದೆ ಕನಸು? ಚೇತನವಾಗಿರುವ ಆನಂದ ಸ್ವರೂಪ ನಮ್ಮಲ್ಲಿ ತೋರ್ತಾ ಇದೆ. ಈಗೇನು ಹೇಳಿದರು ಆಚಾರ್ಯರು? ಜೀವೋ ಬ್ರಹ್ಮ ಏವ ನ ಅಪರಃ. ಸತ್ತಾ ಸ್ವರೂಪ ಆನಂದ ಸ್ವರೂಪವಾಗಿರುವ ಜೀವ ಅಭಿನ್ನವಾದ ಬ್ರಹ್ಮನಲ್ಲಿ ತೋರ್ತಾ ಇದೆ. ಆ ಯಾವ ಬ್ರಹ್ಮ ವಸ್ತು ಇದೆ, ಯಾವುದಕ್ಕೆ ಜೀವ ಅಂತ ಶಾಸ್ತ್ರ ವರ್ಣನೆ ಮಾಡ್ತಾ ಇದೆ, ಆ ಬ್ರಹ್ಮಸ್ವರೂಪ ಮಾತ್ರ ಸತ್ಯ ಇದೆ. ತೋರ್ತಕ್ಕಂಥದ್ದು ಆನಂದ ಸ್ವರೂಪ ಸತ್ಯ ಸ್ವರೂಪವಾಗಿರುವ ನಿನ್ನಲ್ಲಿ ತೋರ್ತಕ್ಕಂಥ ಈ ಜಾಗೃತ ಪ್ರಪಂಚ ಇರಲಿ ಸ್ವಪ್ನ ಪ್ರಪಂಚ ಇರಲಿ, ಎರಡೂ ಮಿಥ್ಯಾ. ಏನು ಹೇಳಿದರು? ಬ್ರಹ್ಮ ಸತ್ಯಂ ಜಗನ್ ಮಿಥ್ಯಾ. ನೀನು ಮಾತ್ರ ಸತ್ಯವಾಗಿದ್ದಿ. ನಿನಗೆ ತೋರುವ ನಿನ್ನಲ್ಲಿ ತೋರುವ ಜಗತ್ತು ಮಿಥ್ಯಾ ಇದೆ. ಸುಮ್ಮನೆ ಒಂದು ಪ್ರಶ್ನೆ ಮಾಡ್ತಾನೆ ನಿಮಗೆ. ಬ್ರಹ್ಮ ಆಗಿದೆ, ಸತ್ಯ ಇದೆ. ಸತ್ಯ ಯಾವುದಕ್ಕಂತಾರೆ? ಜ್ಞಾನ ಅಬಾಧ್ಯತ್ವಂ ಸತ್ಯತ್ವಂ. ಯಾವುದು ಜ್ಞಾನದಿಂದ ಬಾಧಿಸ್ಕೊಳ್ಳೋದಿಲ್ಲ ಅದು ಸತ್ಯ. ಒಂದು ಪ್ರಶ್ನೆ ಕೇಳ್ತೀನಿ, ಇನ್ನೊಂದು ಹೇಳ್ತೀರಾ? ಯಾರು ಹೇಳಂಗ? ನಾನು ಹೇಳ್ತಾ ಇದ್ದೀನು, ಸುಮ್ಮನೆ ಕೇಳ್ತೇನೆ. ನಾವು ಅನುಭವಿಸಿರುವ ವಸ್ತುವಿನ ನೆನಪಾಗ್ತದ. ಆಮೇಲೆ ನಾವು ಇಲ್ಲಿ ಸಿದ್ಧಾರೂಢರ ದರ್ಶನ ಮಾಡಿದೇವೆ, ನಮ್ಮ ಊರಿಗೆ ಹೋದ್ಮೇಲೆ ನಾವು ನೆನಪು ಮಾಡಿ ಹೇಳ್ತೇವೆ ಸಿದ್ಧಾರೂಢರ ದರ್ಶನ ಮಾಡಿ ಬಂದೆವು ಅಂತ. ಅಂದರೆ ಯಾವುದನ್ನು ಅನುಭವ ಮಾಡಿರ್ತೇವೋ ಅದರ ನೆನಪಾಗುತ್ತೆ, ಯಾವುದರ ಅನುಭವ ಮಾಡಿಲ್ಲ ಅದರ ನೆನಪಾಗಲ್ಲ. ನನಗೆ ಹೇಳಿ, ನಾನು ಸತ್ತಿದ್ದೇನು ಅಂತ ನೆನಪಾಗುತ್ತೇನೆ ಅಂದರೆ ಪ್ರಶ್ನೆ ಏನಿದೆ? ನಾನು ಸತ್ತಿದ್ದೇನೆ ನೆನಪಾಗುತ್ತೇನೋ? ಆಗಲ್ಲ. ಯಾಕೆ? ಸತ್ಯ ಇಲ್ಲ. ಯಾಕೆ ಸತ್ಯ ಇಲ್ಲ? ನೀ ಸಾಯಂಗಿಲ್ಲ, ನಿನ್ನ ಸ್ವರೂಪ ಸತ್ಯ ಸ್ವರೂಪ ಇದೆ. ಅದನ್ನು ಹೇಳ್ತಾ ಇದ್ದಾರೆ, ಬ್ರಹ್ಮ ಸತ್ಯಂ. ಬ್ರಹ್ಮ ವಸ್ತು ನೀನು ಸತ್ಯ ಸ್ವರೂಪವಾಗಿದ್ದಿ. ಏನು ಹೇಳ್ತಾ ಇದ್ದಾರೆ? ಬ್ರಹ್ಮ ಸತ್ಯಂ ಜಗನ್ಮಿಥ್ಯ ಜೀವೋ ಬ್ರಹ್ಮೇವ ನ ಅಪರಃ. ಇದರಾಗ ನೀವು ಯಾವುದನ್ನು ಅನುಭವಿಸ್ತೀರಿ ಅದನ್ನು ನಿಮಗೆ ಬಿಟ್ಟಿದ್ದು, ನಾವೇನು ಅನುಭವಿಸ್ತೇವೋ ಅದು ನಮಗೆ ಬಿಟ್ಟಿದ್ದು. ಹರಿ ಓಂ ತತ್ಸತ್.